ಹಲೋ ಫ್ರೆಂಡ್ಸ್, ಇಂದು ನಾನು ಹೇಳುವ ಮಾತು ನಿಮ್ಮ ಜೀವನದ ಅತ್ಯಮೂಲ್ಯ ಆರೋಗ್ಯದ ಬಗ್ಗೆ. ಗಮನವಿಟ್ಟು ಕೊನೆಯ ತನಕ ಈ ವಿಡಿಯೋ ನೋಡಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 10 ಕೋಟಿ ರೂಪಾಯಿ ಇವೆ ಎಂದು ಊಹಿಸಿಕೊಳ್ಳಿ. ಆದರೆ ವೈದ್ಯರು ನಿಮ್ಮ ಮುಂದೆ ಬಂದು ನಿಂತು, ನಿಮ್ಮ ಹೃದಯ ತುಂಬ ದುರ್ಬಲವಾಗಿದೆ, ಇನ್ನು ಮುಂದೆ ನಿಮಗೆ ಇಷ್ಟವಾದ ಆಹಾರ ಬೇಡ, ಹೆಚ್ಚು ನಡೆದಾಡಬಾರದು, ಒತ್ತಡ ಬೇಡ, ಇವೆಲ್ಲವೂ ಪಾಲಿಸದಿದ್ದರೆ ಜೀವಕ್ಕೆ ಅಪಾಯ ಎಂದು ಹೇಳಿದರೆ, ಆಗ ಆ 10 ಕೋಟಿ ರೂಪಾಯಿ ನಿಮ್ಮ ಮುಖದಲ್ಲಿ ನಗು ತರಬಹುದೇ? ಇಲ್ಲ ತಾನೆ? ಹಣದಿಂದ ಔಷಧಿ ತರಬಹುದು, ಆದರೆ ಆರೋಗ್ಯವನ್ನು ಖರೀದಿಸಲು ಸಾಧ್ಯವಿಲ್ಲ. ಇಂದು ಸಾವಿರಾರು ಜನ ಹಣಕ್ಕಾಗಿ ತಮ್ಮ ಆರೋಗ್ಯವನ್ನೆಲ್ಲ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಂತರ ಅದೇ ಆರೋಗ್ಯವನ್ನು ಮರಳಿ ಪಡೆಯಲು ತಮ್ಮ ಹಣವನ್ನೆಲ್ಲ ಖರ್ಚು ಮಾಡುತ್ತಿದ್ದಾರೆ. ಎಷ್ಟು ದೊಡ್ಡ ವಿಪರ್ಯಾಸ ಅಲ್ಲವೇ? ನಾವು ಹೊಸ ಮೊಬೈಲ್ ತೆಗೆದುಕೊಂಡರೆ ಅದರ ಸುರಕ್ಷತೆಗಾಗಿ ಅದಕ್ಕೆ ಕವರ್ ಹಾಕುತ್ತೇವೆ. ಹೊಸ ಬೈಕ್ ತೆಗೆದುಕೊಂಡರೆ ಸಮಯಕ್ಕೆ ಸರಿಯಾಗಿ ಸರ್ವಿಸ್ ಮಾಡಿಸುತ್ತೇವೆ. ಮನೆ ಕಟ್ಟಿದರೆ ಪ್ರತಿದಿನ ಸ್ವಚ್ಛ ಮಾಡುತ್ತೇವೆ. ಆದರೆ ಈ ದೇಹಕ್ಕೆ ನಾವು ಏನು ಮಾಡುತ್ತೇವೆ? ಏನು ಕಾಳಜಿ ಮಾಡೋದಿಲ್ಲ. ರಾತ್ರಿ 12, 1 ಗಂಟೆಯವರೆಗೆ ಮೊಬೈಲ್ ನೋಡುತ್ತೇವೆ. ಬೆಳಿಗ್ಗೆ ತಡವಾಗಿ ಎದ್ದೇಳುತ್ತೇವೆ. ಮತ್ತು ವ್ಯಾಯಾಮಕ್ಕೆ ಸಮಯ ಇಲ್ಲವೇ ಅಂತ ಹೇಳುತ್ತೇವೆ. ಜಂಕ್ ಫುಡ್ ತಿನ್ನುತ್ತೇವೆ. ಸರಿಯಾಗಿ ನೀರು ಕುಡಿಯೋದಿಲ್ಲ. ನಂತರ ಒಂದು ದಿನ ದೇಹವೇ ಉತ್ತರ ಕೊಡುತ್ತದೆ. ಆಗ ನಾವು ಹೇಳುತ್ತೇವೆ, ದೇವರೇ, ನನ್ನನ್ನು ಮೊದಲಿನ ಹಾಗೆ ಆರೋಗ್ಯವಾಗಿರಿಸು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸ್ನೇಹಿತರೆ, ದೇವರು ನಮಗೆ ಕೊಟ್ಟಿದ್ದು ದೊಡ್ಡ ಉಡುಗೊರೆ ಏನು ಅಂದರೆ, ಈ ಉಸಿರು, ಈ ದೇಹ, ಈ ಆರೋಗ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಅತ್ಯಮೂಲ್ಯ ಆರೋಗ್ಯಕ್ಕಾಗಿ ಮಾಡಿರುವೆನು. ಕೊನೆಯ ತನಕ ನೋಡಿ. ಒಂದು ಚಿಕ್ಕ ಸ್ಟೋರಿ ಹೇಳುತ್ತೇನೆ, ಕೇಳಿ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ ಗುರಿ ಒಂದೇ, ಹಣ ಗಳಿಸುವುದು, ಅತ್ಯಂತ ಶ್ರೀಮಂತನಾಗುವುದು. ಅವನು ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೊರಡುವನು, ರಾತ್ರಿ ತಡವಾಗಿ ಮನೆಗೆ ಬರುವನು. ಸರಿಯಾದ ಸಮಯಕ್ಕೆ ಊಟ ಮಾಡುವುದಿಲ್ಲ, ಸರಿಯಾಗಿ ನಿದ್ರೆ ಮಾಡುತ್ತಿದ್ದಿಲ್ಲ, ಮತ್ತು ವ್ಯಾಯಾಮಕ್ಕೆ ಟೈಮೇ ಇಲ್ಲ ಅನ್ನುತ್ತಿದ್ದ. ಯಾವಾಗಲೂ ಅವನಿಗೆ ಯೋಚನೆ ಏನು ಅಂದ್ರೆ, ಏನು ಮಾಡಿ ಹಣ ಗಳಿಸಬೇಕು, ಅತ್ಯಂತ ಶ್ರೀಮಂತನಾಗಬೇಕು ಅನ್ನೋದು ಮಾತ್ರ ಯೋಚನೆ ಇತ್ತು. ಆದರೆ ಒಂದು ದಿನ ಕಚೇರಿಯಲ್ಲಿ ಎದೆನೋವು ಕಾಣಿಸಿಕೊಂಡಿತು. ಆಸ್ಪತ್ರೆಗೆ ಕರೆದುಕೊಂಡು ಹೋದರು.
ಅಲ್ಲಿ ವೈದ್ಯರು ಹೇಳಿದರು, ನಿನ್ನ ದೇಹ ಹಲವು ವರ್ಷಗಳಿಂದ ದುರ್ಬಲವಾಗಿದೆ. ನೀನು ಅದನ್ನು ಗಮನಿಸಿದ್ದೀಯಾ ಎಂದು ಕೇಳಿದರು. ಆಗ ಅವನ ಕಣ್ಣಲ್ಲಿ ನೀರು ಬಂತು. ಆಗ ಅವನು ಹೇಳಿದ, ನಾನು ನನ್ನ ಮಕ್ಕಳಿಗಾಗಿ ಹಣ ಸಂಪಾದಿಸುತ್ತಿದ್ದೆ. ಆಗ ವೈದ್ಯರು ನಕ್ಕು ಹೇಳಿದರು, ನಿನ್ನ ಮಕ್ಕಳಿಗೆ ನಿನ್ನ ಹಣಕ್ಕಿಂತ ನಿನ್ನ ಆರೋಗ್ಯವೇ ಮುಖ್ಯ ಅವರಿಗೆ ಎಂದು ಹೇಳಿದರು. ಆಗ ಅವನಿಗೆ ಅನಿಸಿತು, ಹಣಕ್ಕಿಂತ ಆರೋಗ್ಯ ಮುಖ್ಯ, ನೆಮ್ಮದಿ ಮುಖ್ಯ ಅಂತ. ಈ ಮಾತು ನಿಮ್ಮೆಲ್ಲರಿಗೂ ಅನ್ವಯಿಸುತ್ತದೆ ಸ್ನೇಹಿತರೆ. ಆರೋಗ್ಯ ಕಳೆದುಕೊಳ್ಳುವುದಕ್ಕಿಂತ ಮುಂಚೆನೇ ಆರೋಗ್ಯ ಕಾಪಾಡಿಕೊಳ್ಳಿ. ಒಂದಿನ ಆಸ್ಪತ್ರೆಗೆ ಹೋಗಿ ಬನ್ನಿ. ಅಲ್ಲಿ ಮಲಗಿರುವ ಪ್ರತಿಯೊಬ್ಬರಿಗೂ ಒಂದೇ ಒಂದು ಆಸೆ. ಅದು ಏನೆಂದರೆ, ದೇವರೇ, ನನಗೆ ಮೊದಲಿನ ಹಾಗೆ ಆರೋಗ್ಯ ಕೊಡು. ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳುತ್ತೇನೆ ಎಂದು ದೇವರಲ್ಲಿ ಕೇಳುತ್ತಿರುತ್ತಾರೆ. ಸ್ನೇಹಿತರೆ, ಆರೋಗ್ಯದ ವಿಷಯದಲ್ಲಿ ನಾವೆಷ್ಟು ಮೂರ್ಖರಿರಬಹುದು ಅನಿಸುತ್ತದೆ ಒಮ್ಮೊಮ್ಮೆ. ನಾವು ಮೊಬೈಲ್ಗೋಸ್ಕರ 20,000, 30,000, 50,000 ಹಣ ಕೊಟ್ಟು ಮೊಬೈಲ್ ತಗೊತೇವೆ, ನಾವು ಖರೀದಿ ಮಾಡುತ್ತೇವೆ. ಆದರೆ ಹಣ್ಣುಗಳನ್ನು ತೆಗೆದುಕೊಳ್ಳಲು ಯೋಚನೆ ಮಾಡ್ತೇವೆ. ಅಲ್ಲಿಯ ತನಕ ಹೋಗ್ತೇವೆ, ಅವುಗಳ ರೇಟ್ ಕೇಳ್ತೇವೆ, ತುಂಬ ದುಬಾರಿ ಎಂದು ವಾಪಸ್ ಮನೆಗೆ ಬರುತ್ತೇವೆ. ಮೊಬೈಲ್ಗೆ ಅಷ್ಟು ಖರ್ಚು ಮಾಡ್ತೇವೆ, ಆದರೆ ನಮ್ಮ ಆರೋಗ್ಯ ಸಂಬಂಧ ಹಣ್ಣುಗಳನ್ನು ತರಕ್ಕಷ್ಟು ಯೋಚನೆ ಮಾಡ್ತೇವೆ. ಆಸ್ಪತ್ರೆಗೆ ಲಕ್ಷಗಟ್ಟಲೆ ಡಾಕ್ಟರ್ ಹೇಳಿದಷ್ಟು ಕೊಟ್ಟು ಬರುತ್ತೇವೆ. ನಾನು ಹೇಳಿದ್ದು ನಿಜ ಅಲ್ವಾ? ಮೂರ್ಖರೇ ನಾವು ನಿಜವಾಗ್ಲೂ. ಇಂದು ರಾತ್ರಿ ಮಲಗುವ ಮೊದಲು 5 ನಿಮಿಷ ಯೋಚನೆ ಮಾಡಿ, ನಿಮ್ಮ ಹೃದಯವನ್ನು ಕೇಳಿ. ನನ್ನ ದೇಹ ಆರೋಗ್ಯವಾಗಿದೆಯಾ? ನಾನು ಬದುಕಿದ್ದೀನಾ? ಅಥವಾ ಕೇವಲ ದಿನಗಳನ್ನು ಕಳೆಯುತ್ತಿದ್ದೇನಾ? ಈ 3 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತು ಅಂದರೆ ನಿಮ್ಮ ಜೀವನವೇ ಬದಲಾಗಬಹುದು. ದೇವರು ಎಲ್ಲರಿಗೂ 24 ಗಂಟೆಗಳನ್ನೇ ಕೊಟ್ಟಿದ್ದಾನೆ. ಅದರಲ್ಲಿ ಕೇವಲ 1 ಗಂಟೆ ಮಾತ್ರ ನಿಮ್ಮ ಆರೋಗ್ಯಕ್ಕಾಗಿ ಮೀಸಲಿಟ್ಟರೆ ಆರೋಗ್ಯದಿಂದ ಖುಷಿಯಾಗಿ ಜೀವನ ಕಳೆಯಬಹುದು. ಇಂದಿನಿಂದ ಒಂದು ಚಿಕ್ಕ ಬದಲಾವಣೆ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ದೇವರಿಗೆ ಧನ್ಯವಾದ ಹೇಳಿ. ನಂತರ ಉಗುರು ಬೆಚ್ಚಗಿರುವ ಒಂದು ಲೋಟ ನೀರು ಕುಡಿಯಿರಿ. 10 ನಿಮಿಷ ನಿಮ್ಮ ಕುಟುಂಬದವರ ಜೊತೆ ನಕ್ಕು ಅವರಿಗೂ ನಗಿಸಿರಿ. ಒಂದಿಷ್ಟು ವ್ಯಾಯಾಮ ಮಾಡಿ. ಆಗ ನೋಡಿ, ನಿಮ್ಮ ಜೀವನವು ಬದಲಾಗುತ್ತದೆ. ಸ್ನೇಹಿತರೆ, ಒಮ್ಮೆ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ಆಗ ದಿನವಿಡೀ ಓಡಾಡುವುದು, ಆಡುವುದು, ನಗುವುದು ಎಲ್ಲವೂ ಇರುತ್ತಿತ್ತು. ಈಗ ಬರೀ ಮೊಬೈಲ್, ದುಡ್ಡು ಗಳಿಸುವ ಹುಚ್ಚು, ಇದರಿಂದ ಆರೋಗ್ಯ ಹಾಳಾಗುತ್ತಿದೆ.
ಈ ಒಂದು ಲೈನ್ನಲ್ಲಿ ಎಷ್ಟೊಂದು ಅರ್ಥವಿದೆ ಕೇಳಿ. ಒಬ್ಬ ವೃದ್ಧ ಒಮ್ಮೆ ಹೀಗೆ ಹೇಳಿದ, ನಾನು ಯೌವನದಲ್ಲಿ ಆರೋಗ್ಯವನ್ನು ಹಣಕ್ಕಾಗಿ ಮಾರಿಬಿಟ್ಟೆ. ಈಗ ಆ ಹಣವನ್ನೆಲ್ಲ ಆರೋಗ್ಯಕ್ಕಾಗಿ ಖರ್ಚು ಮಾಡುತ್ತಿದ್ದೇನೆ. ಈ ಒಂದು ವಾಕ್ಯ ಇಡೀ ಜೀವನದ ಪಾಠ. ನಿಮ್ಮ ಬಳಿ ಎಷ್ಟು ಆಸ್ತಿ ಇದೆ ಎಂದು ಯಾರೂ ಕೇಳುವುದಿಲ್ಲ. ನಿನ್ನ ಆರೋಗ್ಯ ಹೇಗಿದೆ ಎಂದು ಕೇಳುತ್ತಾರೆ. ಆ ಒಂದು ಪ್ರಶ್ನೆಗೆ ನಗುತ್ತಾ ಉತ್ತರಿಸುವ ದಿನ ಬರಲಿ ಎಲ್ಲರಿಗೂ. ಮನಸ್ಸಿನಲ್ಲಿ ಹೀಗೆ ಹೇಳಿ, ನಾನು ನನ್ನ ಆರೋಗ್ಯವನ್ನು ಪ್ರೀತಿಸುತ್ತೇನೆ. ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ. ನಾನು ಆರೋಗ್ಯಕ್ಕಾಗಿ ದಿನಾಲು 1 ಗಂಟೆ ಸಮಯ ಕೊಡುತ್ತೇನೆ ಎಂದು ಹೇಳಿ. ದಿನಾಲು ದೇವರಿಗೆ ಧನ್ಯವಾದ ಹೇಳಿ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಹಾಗೂ ಸುಂದರ ಕುಟುಂಬ ಕೊಟ್ಟಿದ್ದಕ್ಕಾಗಿ ಮತ್ತು ನಮಗೆ ಜಗತ್ತನ್ನು ತೋರಿಸಿದ್ದಕ್ಕಾಗಿ. ಇಂದು ನೀವು ನಡೆಯುವ ಪ್ರತಿಯೊಂದು ಹೆಜ್ಜೆ ನಾಳೆಯ ಆರೋಗ್ಯದ ಕಡೆಗೆ ಹೋಗುವ ಹೆಜ್ಜೆ. ಇಂದು ನೀವು ಸರಿಯಾದ ಟೈಮ್ಗೆ ಕುಡಿಯುವ ನೀರು ನಿಮ್ಮ ದೇಹಕ್ಕೆ ನೀಡುವ ಗೌರವ. ಇಂದು ನೀವು ಸಮಯಕ್ಕೆ ಸರಿಯಾಗಿ ಮಲಗುವುದು ನಿಮ್ಮ ಭವಿಷ್ಯಕ್ಕೆ ಕೊಡುವ ಉಡುಗೊರೆ. ಸ್ನೇಹಿತರೆ, ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯ ಆಹಾರ ತಿನ್ನಿ. ಸಂತೋಷದಿಂದ ಯಾವಾಗಲೂ ನಗುತ್ತಾ ನಗಿಸುತ್ತಾ ಇರಿ. ಈ ವಿಡಿಯೋ ಇಷ್ಟವಾದರೆ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಈ ಒಂದು ಉತ್ತಮ ಸಂದೇಶ ಯಾರದಾದರೂ ಜೀವನವನ್ನು ಬದಲಾಯಿಸಬಹುದು. ತಮ್ಮ ಅತ್ಯಮೂಲ್ಯ ಸಮಯ ನನಗೆ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.